ಇನ್ನೊಂದ್ ಕಡೆ ರಾಜ್ಯಪಾಲರ ಮುಂದಿನ ನಡೆ ಏನ್ ಹಾಗಾದ್ರೆ ರಾಜ್ಯಪಾಲರು ಕಾನೂನು ತಜ್ಞರ ಮೊರೆ ಹೋಗೋ ಸಾಧ್ಯತೆಗಳಿದೆ. ಸಾಲಿಸಿಟರ್ ಜನರಲ್ರಿಂದ ಕಾನೂನು ಸಲಹೆ ಪಡೆಯುವಂತಹ ಸಾಧ್ಯತೆಗಳಿದೆ. ಜಂಟಿ ಅಧಿವೇಶನದಲ್ಲಿ ಭಾಗವಹಿಸದೇ ಇದ್ರೆ ಏನಾಗುತ್ತೆ, ಗೈರಾದ್ರೆ ಮುಂದಾಗಬಹುದಾದ ಸಾಂವಿಧಾನಿಕ ಬಿಕ್ಕಟ್ಟುಗಳೇನು, ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ ರಾಜ್ಯಪಾಲರು. ಒಂದ್ ಕಡೆ ರಾಜ್ಯಪಾಲರು ಭಾಷಣದಲ್ಲಿ ಈಗ 11 ಪ್ಯಾರಾ ಅಂದ್ರೆ ತೆಗೆದುಹಾಕಿ ಆ 11 ಪ್ಯಾರಾ ಬೇಡ, ಅದನ್ನ ನಾನು ಓದೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಈ ವಿಚಾರವಾಗಿ ಸರ್ಕಾರ ಕೂಡ ಈಗ ತೀರ್ಮಾನ ಮಾಡಿದೆ, ಕೆಲ ಅಂಶಗಳನ್ನ ಅಥವಾ ಕೆಲ ಪದಗಳನ್ನ ನಾವು ಬದಲಾಯಿಸಬಹುದು. ಅದರ ಹೊರತಾಗಿ ಇದು ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ನಾವು ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದೀವಿ, ಹೀಗಾಗಿ ಬದಲಾವಣೆ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಸರ್ಕಾರ ಬರೆದಿದ್ದನ್ನ ರಾಜ್ಯಪಾಲರು ಓದಬೇಕು ಅಂತೇನಿಲ್ಲ. ಇದು ಟಿವಿ9ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ. ರಾಜ್ಯಪಾಲರು ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ರಾಜ್ಯಪಾಲರು ಬಂದು ಭಾಷಣ ಮಾಡಬೇಕು ಅಂತ ಇದೆ, ಆದ್ರೆ ಹೀಗೆಯೇ ಓದಬೇಕು ಅಂತ ಏನಿಲ್ಲ ಅಂತ ಅಶೋಕ್ ಹೇಳಿದ್ದಾರೆ. ಭಾಷಣದಲ್ಲಿ ಪದ ಬಳಕೆ ನಿಯಂತ್ರಣಕ್ಕೆ ಸರ್ಕಾರಕ್ಕೆ ಹೇಳಿದ್ದಾರೆ. ಕೇಂದ್ರವನ್ನ ಟೀಕೆ ಮಾಡಬೇಕು ಅಂತ ಯಾಕೆ ಒತ್ತಡ ಹಾಕ್ತೀರಾ? ಇದು ಅಶೋಕ್ ಅವರ ಪ್ರಶ್ನೆ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಅಶೋಕ್ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಏನೇನ್ ಮಾತನಾಡಿದ್ರು ಬನ್ನಿ ನೋಡೋಣ. ಜೊತೆ ಇದ್ದಾರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಅಶೋಕ್ ಅವರೇ, ರಾಜ್ಯಪಾಲರ ಭಾಷಣ ಈಗ ಮತ್ತೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವೆ ಸಂಘರ್ಷಕ್ಕೆ ಏರ್ಪಡುವಂತಹ ಸಾಧ್ಯತೆಗಳು ಸೃಷ್ಟಿಯಾಗುವಂತಹ ಸನ್ನಿವೇಶ ಈಗ ಕಂಡು ಬರ್ತಾ ಇದೆ. ಇದು ರಾಜ್ಯಪಾಲರ ಹುದ್ದೆ ಏನಿದೆ ಅದೊಂದು ಗೌರವಯುತವಾದ ಹುದ್ದೆ. ಮುಖ್ಯವಾಗಿ ಫೆಡರಲ್ ವ್ಯವಸ್ಥೆಯಲ್ಲಿ ಗವರ್ನರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಆ ಕೆಲಸವನ್ನು ಗವರ್ನರ್ ಅವರು ನಿಭಾಯಿಸ್ತಾ ಇದ್ದಾರೆ. ಸಂವಿಧಾನದ ವಿಧಿ 175 ಅಡಿಯಲ್ಲಿ 2 ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಅಧಿಕಾರ ಗವರ್ನರ್ಗೆ ಇದ್ದೇ ಇದೆ. ಸಂವಿಧಾನದ ವಿಧಿ 176 ಅಡಿಯಲ್ಲಿ ರಾಜ್ಯ ಸರ್ಕಾರ ಏನು ಕ್ಯಾಬಿನೆಟ್ ಭಾಷಣವನ್ನು ಕೊಡುತ್ತೆ ಅದನ್ನ ಬಗ್ಗೆ ಮಾತಾಡ್ಬೋದು ಅಂತ ಇದೆ. ಅವ್ರು ಹೇಳಿದ್ದೇ ಮಾತಾಡಲೇಬೇಕು ಅಂತ ಎಲ್ಲೂ ಇಲ್ಲ. ಪ್ರಮುಖವಾಗಿ ಯಾವುದೋ ವ್ಯಕ್ತಿ ನಿಂದನೆ ಮಾಡಿರುವಂಥದ್ದು, ಪದ ಬಳಕೆಯ ಪ್ರಯೋಗ ಇರ್ಬೋದು, ಕೇಂದ್ರದ ಪ್ರಧಾನಮಂತ್ರಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಇವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಯಾವುದೇ ಅಧಿಕಾರ ಇರೋದಿಲ್ಲ. ಇಲ್ಲಿ ರಾಜ್ಯಪಾಲರಿಗೆ ಅವರು ಪದ ಬಳಕೆಯನ್ನು ನಿಯಂತ್ರಣ ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಇವರು ದುರ್ಯೋಧನ ಥರ ಹಠ ಹಿಡಿದು ಆ ಪದಗಳನ್ನು ಉಪಯೋಗ ಮಾಡಬೇಕು ಅಂತ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಅವ್ರ ಬುಕ್ಕನ್ನು ಪ್ರಿಂಟ್ ಮಾಡಿದ್ದಾರೆ. ಇದರಿಂದ ಏನೂ ಉಪಯೋಗ ಆಗಲ್ಲ. ಇದರಿಂದ ಸುಮ್ಮನೆ ವೈಮನಸ್ಯ ಬೆಳೆಸ್ತೈತೆ ಹೊರತು ಇದರಿಂದ ರಾಜ್ಯಕ್ಕೆ ಏನು ಬೆನಿಫಿಟ್ ಬರ್ತೈತೆ? ಅಧಿವೇಶನ ಇದು ಕರೆಯೋ ಅವಶ್ಯಕತೆನೇ ಇರಲಿಲ್ಲ. ಯಾಕಂದರೆ ಜನರ ತೆರಿಗೆ ದುಡ್ಡು. ನಿಮಗೆ ವಿರೋಧ ಇದ್ದಿದ್ರೆ ನೀವು ಎಲ್ಲ MLAಗಳು ನೀವು ಸೈನ್ ಮಾಡಿ ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ ಕಳಿಸ್ಬೋದಾಯಿತು. ನಾವಂತೂ ವಿರೋಧ ಮಾಡ್ತೀರಿ, ನಾವು JDS. ಅದಕ್ಕೆ ಸದನ ಕರೆದು ಸದನ ದುಡ್ಡು ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಇಲ್ಲಿಗೆ ಗವರ್ನರ್ ಅವರಿಗೆ ಒಂದು ವಿಶೇಷ ಗೌರವ ಕೊಡಬೇಕಾಯಿತು. ಅದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಗಾಳಿಗೆ ತೂರಿದೆ. ಇದು ಸಂವಿಧಾನದ ವಿರೋಧಿ ನಿಲುವು ಕಾಂಗ್ರೆಸ್ದು. ರಾಜ್ಯ ಸರ್ಕಾರ ಅಂದ್ರೆ ಸಚಿವರುಗಳು ರಾಜ್ಯಪಾಲರು ಬಂದು ಭಾಷಣವನ್ನ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನ ಹೇರ್ತಾ ಇದ್ದಾರೆ. ಈಗ ಮಾಡಲೇಬೇಕು ಅಂತ ನೋಡಿ, ಭಾಷಣ ಬಂದು ಮಾಡಲೇಬೇಕು ಅಂತಲೇ ಇದೆ, ಆದರೆ ಹೀಗೇ ಓದಬೇಕು ಅಂತ ಎಲ್ಲಿಲ್ಲ. ಹಿಂದೆ ನಮ್ಗೆ ಸ್ವಾತಂತ್ರ್ಯ ಬಂದಾಗ ಸುಮಾರು 10-15 ಮಹಾರಾಜರುಗಳು ಗವರ್ನರ್ ಆಗಿದ್ರು. ನಮ್ಮ ರಾಜ್ಯಕ್ಕೂ ಗವರ್ನರು ಮಹಾರಾಜರು. ಅವರು ಬಂದು ಮೊದಲನೇ ಲೈನು ಕೊನೆ ಲೈನು ಓದಿ ಹೋಗ್ತಾ ಇದ್ರು ಅವರು. ಇದು ಸುಪ್ರೀಂ ಕೋರ್ಟಲ್ಲೂ ಪ್ರಶ್ನೆ ಆಗಿದೆ. ಸುಪ್ರೀಂ ಕೋರ್ಟು ಆಗ ಸ್ಪಷ್ಟವಾಗಿ ಹೇಳಿದೆ, ನಾವು ಗವರ್ನರ್ ಅವರ ಅಧಿಕಾರದ ಮಧ್ಯೆ ನಾವು ಬರಲ್ಲ, ಇದು ಗವರ್ನರ್ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಹಾಗೆ ಅಷ್ಟೇ, ಗವರ್ನರು ಅವರು ಏನು ಬೇಕೋ ಅದು ಹೋಗ್ಬೋದು. ಎಲ್ಲ ಓದಬೇಕು ಅಂತ ಎಲ್ಲಿದೆ ತೋರಿಸಿ? ಸಂವಿಧಾನದ 175 ವಿಧಿ 175ರಲ್ಲಿ ಇವರೆಲ್ಲ ಬರ್ಕೊಟ್ಟಿದ್ದೆಲ್ಲ ಓದಬೇಕು ಅಂತ ಎಲ್ಲಾನ ಇದೆಯಾ? ಏನೂ ಇಲ್ಲ. ಮತ್ತೆ ಯಾಕೆ ನೀವು ಒತ್ತಡ ಹಾಕ್ತೀರಾ? ಹಿಂಗೆ ಓದಬೇಕು, ಹೀಗೆ ಹೇಳಬೇಕು, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಬೇಕು, ಈ ಥರ ಯಾಕೆ ಕೊಡ್ತೀರಾ? ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾಮನ್ ಹನುಮೇಶ್ ಜೊತೆ ಕಿರಣ್ ಹನಿಡ್ಕ, ಟಿವಿ9 ಬೆಂಗಳೂರು.